ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆ. ಸಮುದ್ರದಲ್ಲಿ ಪ್ರತಿದಿನ ಸಾವಿರಾರು ಅಲೆಗಳು ಬರುತ್ತವೆ, ಆದರೆ ಕೆಲವು ಅಲೆಗಳು ಮಾತ್ರ ಸಂಪೂರ್ಣ ನಗರಗಳನ್ನೇ ನಾಶ ಮಾಡುತ್ತೆ. ಅದು ಹೇಗೆ ಸಾಧ್ಯ? ಸುನಾಮಿ ಅಂದರೆ ಕೇವಲ ಒಂದು ದೊಡ್ಡ ಅಲೆಯ, ಅಥವಾ ಅದರ ಹಿಂದೆ ಇನ್ನೂ ದೊಡ್ಡ ವಿಜ್ಞಾನ ಇದೆಯಾ? ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಹೆಚ್ಚಿನ ಜನರು ಸುನಾಮಿ ಅಂದರೆ ಬಹಳ ದೊಡ್ಡ ಸಮುದ್ರದ ಅಲೆ ಅಂತ ಭಾವಿಸ್ತಾರೆ, ಆದರೆ ಅದು ತಪ್ಪು. ಸುನಾಮಿ ಸಾಮಾನ್ಯ ಅಲೆಗಳಂತಲ್ಲ. ಸಾಮಾನ್ಯ ಅಲೆಗಳು ಹೇಗೆ ಹುಟ್ಟುತ್ತೆ ಅಂದರೆ, ನಾವು ಸಮುದ್ರದ ತೀರದಲ್ಲಿ ನೋಡುವ ಅಲೆಗಳು ಹೆಚ್ಚಾಗಿ ಗಾಳಿಯಿಂದ ಉಂಟಾಗುತ್ತೆ. ಗಾಳಿ ನೀರಿನ ಮೇಲ್ಮೈಯನ್ನು ತಳ್ಳುತ್ತದೆ, ಆಗ ಅಲೆಗಳು ಉಂಟಾಗುತ್ತೆ. ಆದರೆ ಸುನಾಮಿ ಗಾಳಿಯಿಂದ ಹುಟ್ಟುವುದೇ ಅಲ್ಲ. ಅದರ ಶಕ್ತಿ ಸಮುದ್ರದ ಆಳದಿಂದ ಬರುತ್ತದೆ. ಅಂದರೆ ಸಮುದ್ರದ ತಳಭಾಗದಲ್ಲಿ ಇನ್ನೂ ದೊಡ್ಡ ಬದಲಾವಣೆ ನಡೆಯುತ್ತಾಗ ಇಡೀ ಸಮುದ್ರದ ನೀರು ಚಲಿಸಲು ಆರಂಭಿಸುತ್ತದೆ. ಸಾಮಾನ್ಯ ಅಲೆ ನೀರಿನ ಮೇಲ್ಮೈಯನ್ನು ಮಾತ್ರ ಚಲಿಸುತ್ತದೆ, ಆದರೆ ಸುನಾಮಿ ಸಮುದ್ರದ ಮೇಲಿನಿಂದ ತಳದವರೆಗೂ ಇರುವ ಸಂಪೂರ್ಣ ನೀರನ್ನು ಚಲಿಸುತ್ತದೆ. ಅದಕ್ಕಾಗಿಯೇ ಅದರ ಶಕ್ತಿ ಅಷ್ಟೊಂದು ಭಯಾನಕವಾಗಿರುತ್ತದೆ. ಸುನಾಮಿ ಎಂಬ ಪದ ಜಪಾನಿ ಭಾಷೆಯಿಂದ ಬಂದಿದೆ. ಸು ಅಂದರೆ ಬಂದರು, ನಾಮಿ ಅಂದರೆ ಅಲೆ, ಅಂದರೆ ಹಾರ್ಬರ್ ವೇವ್. ಭೂಮಿ ಒಂದೇ ದೊಡ್ಡ ಕಲ್ಲಲ್ಲ, ಅದು ಹಲವಾರು ಟೆಕ್ಟಾನಿಕ್ ಪ್ಲೇಟ್ಸ್ಗಳಿಂದ ನಿರ್ಮಾಣವಾಗಿದೆ. ಆ ಪ್ಲೇಟ್ಗಳು ನಿಧಾನವಾಗಿ ಒಂದಕ್ಕೊಂದು ಚಲಿಸುತ್ತಿರುತ್ತವೆ. ಸಮುದ್ರದ ಕೆಳಗೂ ಕೂಡ ಇದೇ ಪ್ಲೇಟ್ಗಳೇ ಇವೆಯಾ? ಹೌದು, ಸಮುದ್ರದ ಕೆಳಭಾಗದಲ್ಲಿಯೂ ಈ ಪ್ಲೇಟ್ಗಳು ಇವೆ. ಕೆಲವೊಮ್ಮೆ ಎರಡು ಪ್ಲೇಟ್ಗಳು ಒಂದಕ್ಕೊಂದು ಸಿಕ್ಕಿ ಹಾಕಿಕೊಳ್ಳುತ್ತವೆ. ವರ್ಷಗಳ ಕಾಲ ಒತ್ತಡ ಹೆಚ್ಚಾಗುತ್ತದೆ. ನಂತರ ಒಂದು ಕ್ಷಣದಲ್ಲಿ ಆ ಒತ್ತಡ ಬಿಡುಗಡೆ ಆಗುತ್ತದೆ, ಭೂಕಂಪ ಉಂಟಾಗುತ್ತದೆ. ಆ ಸಮಯದಲ್ಲಿ ಸಮುದ್ರದ ತಳಭಾಗ ಕೆಲವೆಡೆ ಮೇಲೆ ಇರುತ್ತದೆ, ಕೆಲವೆಡೆ ಕೆಳಗಡೆ ಇಳಿಯುತ್ತದೆ. ಆಗ ನೀರಿಗೆ ಏನಾಗುತ್ತೆ? ಸಮುದ್ರದ ತಳಭಾಗ ಇದ್ದಕ್ಕಿದ್ದಂತೆ ಚಲಿಸಿದಾಗ ಅದರ ಮೇಲಿರುವ ಅಪಾರ ಪ್ರಮಾಣದ ನೀರು ಒಟ್ಟಿಗೆ ಮೇಲಕ್ಕೆ ಎತ್ತಲ್ಪಡುತ್ತದೆ. ಆ ನೀರು ಮತ್ತೆ ಸಮತೋಲನ ಪಡೆಯಲು ಎಲ್ಲ ದಿಕ್ಕುಗಳಲ್ಲೂ ಅತಿ ವೇಗವಾಗಿ ಚಲಿಸುತ್ತದೆ. ಇದೇ ಸುನಾಮಿ ಆರಂಭ. ಒಂದು ಸರಳ ಉದಾಹರಣೆ. ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿ ಅದರ ಕೆಳಭಾಗವನ್ನು ಹಠಾತ್ ಮೇಲೆ ತಳ್ಳಿದರೆ ನೀರು ಎಲ್ಲ ದಿಕ್ಕುಗಳಿಗೂ ಅಲುಗಾಡುತ್ತದೆ. ಸಮುದ್ರದಲ್ಲೂ ಇದೇ ಆಗುತ್ತೆ, ಆದರೆ ಅಲ್ಲಿಯ ಪಾತ್ರೆಯ ಬದಲು ಇಲ್ಲಿ ಸಾವಿರಾರು ಕಿಲೋಮೀಟರ್ ಉದ್ದದ ಸಮುದ್ರ. ಸುನಾಮಿ ಸಮುದ್ರದ ಮಧ್ಯದಲ್ಲೇ ಹುಟ್ಟುತ್ತದೆ, ಆದರೆ ಅಲ್ಲಿಯೇ ಅದು ದೈತ್ಯ ಅಲೆಯಾಗುವುದಿಲ್ಲ. ಯಾಕೆ? ಕರಾವಳಿಗೆ ಬಂದಾಗ ಮಾತ್ರ ಅದು 10 ಮೀಟರ್, 20 ಮೀಟರ್, ಕೆಲವೊಮ್ಮೆ ಅದಕ್ಕಿಂತಲೂ ಎತ್ತರವಾಗುವುದು ಹೇಗೆ? ಸಮುದ್ರದ ಮಧ್ಯಭಾಗ ತುಂಬ ಆಳವಾಗಿರುತ್ತದೆ. ಕೆಲವು ಕಡೆ 4 ರಿಂದ 5 ಕಿಲೋಮೀಟರ್ ಆಳ ಇರುತ್ತದೆ. ಅಲ್ಲಿ ಸುನಾಮಿ ಬಹಳ ವೇಗವಾಗಿ ಚಲಿಸುತ್ತದೆ, ಆದರೆ ಅದರ ಎತ್ತರ ಹೆಚ್ಚಾಗಿ 30 ರಿಂದ 50 ಸೆಂಟಿಮೀಟರ್ ಮಾತ್ರ ಇರಬಹುದು. ಆದ್ದರಿಂದ ಅಲ್ಲಿ ಸಾಗುವ ಹಡಗುಗಳಿಗೆ ಅದು ಗೊತ್ತಾಗದೇ ಇರಬಹುದು. ಹಾಗಾದರೆ ಕರಾವಳಿಗೆ ಬಂದಾಗ ಏನಾಗುತ್ತೆ? ಕರಾವಳಿಯ ಬಳಿ ಸಮುದ್ರದ ಆಳ ನಿಧಾನವಾಗಿ ಕಡಿಮೆ ಆಗುತ್ತದೆ. ಆಗ ಅಲೆಯ ಕೆಳಭಾಗ ಸಮುದ್ರದ ತಳವನ್ನು ತಾಕಲು ಆರಂಭಿಸುತ್ತದೆ. ಇದರಿಂದ ಅಲೆಯ ವೇಗ ಕಡಿಮೆ ಆಗುತ್ತದೆ. ಅಲೆಯ ಹಿಂದೆ ಬರುತ್ತಿರುವ ಅಪಾರ ಪ್ರಮಾಣದ ನೀರು ಮುಂದಕ್ಕೆ ಚಲಿಸುತ್ತಲೇ ಇರುತ್ತದೆ. ಮುಂದಿನ ನೀರು ನಿಧಾನವಾಗಿ ಹಿಂದಿನ ನೀರನ್ನು ಅದನ್ನು ತಳ್ಳುತ್ತದೆ. ಆಗ ಅಲೆ ಮೇಲಕ್ಕೆ ಎತ್ತರವಾಗುತ್ತದೆ. ಒಂದು ಸರಳ ಉದಾಹರಣೆ. ಒಂದು ದೊಡ್ಡ ರಸ್ತೆಯಲ್ಲಿ ಎಲ್ಲ ವಾಹನಗಳು ವೇಗವಾಗಿ ಹೋಗುತ್ತಿವೆ ಎಂದು ಊಹಿಸಿ. ಮುಂದೆ ರಸ್ತೆ ಹಠಾತ್ ಕಿರಿದಾದರೆ ಹಿಂದಿನ ವಾಹನಗಳು ಮುಂದಿನ ವಾಹನಗಳ ಕಡೆ ಒತ್ತಿಕೊಳ್ಳುತ್ತವೆ. ಅಲ್ಲೇ ಟ್ರಾಫಿಕ್ ಜಾಮ್ ಉಂಟಾಗುವುದು. ಸುನಾಮಿಯಲ್ಲೂ ನೀರು ಇದೇ ರೀತಿಯಲ್ಲಿ ಒಂದರ ಮೇಲೆ ಒಂದು ಸೇರಿ ಅಲೆ ಎತ್ತರವಾಗುತ್ತದೆ. ಒಂದು ಆಶ್ಚರ್ಯದ ವಿಷಯ, ಸುನಾಮಿ ಕರಾವಳಿಗೆ ಬಂದಾಗ ಕೇವಲ ಅಲೆಯಾಗಿ ಮಾತ್ರ ಬರುವುದಿಲ್ಲ. ಕೆಲವೊಮ್ಮೆ ಅದು ಒಂದು ದೊಡ್ಡ ಗೋಡೆಯಷ್ಟು ನೀರಿನ ಪ್ರವಾಹದಂತೆ ಒಳನಾಡಿನ ಕಡೆ ಹರಿಯುತ್ತದೆ. ಅದಕ್ಕಾಗಿ ಅದು ಅಷ್ಟು ಅಪಾಯಕಾರಿ. ಸಮುದ್ರದ ಮಧ್ಯಭಾಗದಲ್ಲಿರುವ ಸುನಾಮಿ ಗಂಟೆಗೆ ಸುಮಾರು 700 ರಿಂದ 900 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು, ಅಂದರೆ ಒಂದು ವಿಮಾನ ಹೋಗುವ ವೇಗದಷ್ಟು. ಆದರೆ ಎಷ್ಟು ವೇಗದಲ್ಲಿ ಇದ್ದರೂ ಸಮುದ್ರದ ಮಧ್ಯದಲ್ಲಿರುವ ಹಡಗುಗಳಿಗೆ ಅದು ಬಹಳ ಬಾರಿ ಗೊತ್ತಾಗುವುದೇ ಇಲ್ಲ, ಏಕೆಂದರೆ ಅಲೆಯ ಎತ್ತರ ತುಂಬ ಕಡಿಮೆ ಇರುತ್ತೆ, ಆದರೆ ಅದರ ಉದ್ದ ನೂರಾರು ಕಿಲೋಮೀಟರ್ಗಳಷ್ಟು ಇರಬಹುದು. ಅದಕ್ಕಾಗಿಯೇ ಒಂದು ದೇಶದಲ್ಲಿ ಉಂಟಾದ ಸುನಾಮಿ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ದೇಶವನ್ನು ತಲುಪಬಹುದು. ಉದಾಹರಣೆಗೆ 2004ರಲ್ಲಿ ಹಿಂದೂ ಮಹಾಸಾಗರ ಸುನಾಮಿ ಇಂಡೋನೇಷ್ಯಾದಲ್ಲಿ ಆರಂಭವಾಗಿ ಶ್ರೀಲಂಕಾ, ಭಾರತ, ಥೈಲ್ಯಾಂಡ್, ಮಾಲ್ಡೀವ್ಸ್ ಮತ್ತು ಆಫ್ರಿಕಾದ ಕೆಲವು ಭಾಗಗಳವರೆಗೂ ತಲುಪಿತ್ತು. ಹಾಗಾದರೆ ಕರಾವಳಿಯ ಬಳಿ ಏನಾಗುತ್ತದೆ? ಕರಾವಳಿಯ ಹತ್ತಿರ ಸಮುದ್ರದ ಆಳ ಕಡಿಮೆ ಆಗುತ್ತದೆ. ಆದ್ದರಿಂದ ಸುನಾಮಿಯ ವೇಗವು ನಿಧಾನವಾಗಿ ಕಡಿಮೆ ಆಗುತ್ತದೆ, ಆದರೆ ವೇಗ ಕಡಿಮೆ ಆದಷ್ಟು ಅಲೆಯ ಎತ್ತರ ಹೆಚ್ಚಾಗುತ್ತದೆ. ಇವಾಗ ಒಂದು ವಿಚಿತ್ರ ಪ್ರಶ್ನೆ. ಕೆಲವೊಮ್ಮೆ ಸುನಾಮಿ ಬರುವ ಕೆಲವು ನಿಮಿಷಗಳ ಮೊದಲು ಸಮುದ್ರ ಇದ್ದಕ್ಕಿದ್ದಂತೆ 100 ಮೀಟರ್ ಹಿಂದಕ್ಕೆ ಹೋಗುತ್ತದೆ. ಮೀನುಗಳು, ಬಂಡೆಗಳು, ಸಮುದ್ರದ ತಳಭಾಗವೇ ಕಾಣಲು ಶುರುವಾಗುತ್ತದೆ. ಇದು ಯಾಕೆ ಆಗುತ್ತೆ?
ಮೊದಲಿಗೆ ಸುನಾಮಿ ಒಂದೇ ಒಂದು ಅಲೆಯಲ್ಲ, ಅದು ಹಲವಾರು ದೊಡ್ಡ ಅಲೆಗಳ ಸರಣಿ. ಪ್ರತಿಯೊಂದು ಅಲೆಯಲ್ಲೂ ಒಂದು ಎತ್ತರದ ಭಾಗ ಇರುತ್ತದೆ ಮತ್ತು ಒಂದು ತಗ್ಗಿನ ಭಾಗ ಇರುತ್ತದೆ. ಹಾಗಾದರೆ ಮೊದಲು ಯಾವ ಭಾಗ ಕರಾವಳಿಯನ್ನು ತಲುಪುತ್ತದೆ? ಕೆಲವೊಮ್ಮೆ ಎತ್ತರದ ಅಲೆಯು ಮೊದಲು ಬರುತ್ತದೆ, ಆಗ ನೀರು ನೇರವಾಗಿ ಒಳಗೆ ನುಗ್ಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ತಗ್ಗಿನ ಭಾಗ ಮೊದಲು ಬರುತ್ತದೆ. ತಗ್ಗಿನ ಭಾಗ ಕರಾವಳಿಯನ್ನು ತಲುಪಿದಾಗ ಅದು ಕರಾವಳಿಯ ನೀರನ್ನು ಮತ್ತೆ ಸಮುದ್ರದ ಕಡೆಗೆ ಇಳಿಯುತ್ತದೆ. ಅದಕ್ಕಾಗಿಯೇ ಸಮುದ್ರ ಇದ್ದಕ್ಕಿದ್ದಂತೆ ಹಿಂದಕ್ಕೆ ಹೋಗುವಂತೆ ಕಾಣುತ್ತೆ. ಆದರೆ ಇದು ನೋಡಲು ಸುಂದರ ದೃಶ್ಯ ಅಲ್ಲ, ಇದು ಪ್ರಕೃತಿಯ ಅಪಾಯದ ಎಚ್ಚರಿಕೆ. ಕೆಲವೇ ನಿಮಿಷಗಳ ನಂತರ ಅದರ ಹಿಂದಿನಿಂದ ಭಾರೀ ನೀರಿನ ಅಲೆ ಕರಾವಳಿಯತ್ತ ಧಾವಿಸುತ್ತದೆ. 2004ರ ಸುನಾಮಿಯಲ್ಲಿ ಅನೇಕ ಜನರು ಸಮುದ್ರ ಹಿಂದಕ್ಕೆ ಹೋಗುವುದನ್ನು ನೋಡಿ ಮೀನುಗಳನ್ನು ಹಿಡಿಯಲು ಅಥವಾ ಫೋಟೋ ತೆಗೆಯಲು ಸಮುದ್ರದ ಕಡೆ ಓಡಿದರು. ದುರಾದೃಷ್ಟವಶಾತ್ ಸ್ವಲ್ಪ ಸಮಯದಲ್ಲೇ ಸುನಾಮಿ ಅಪ್ಪಳಿಸಿತು. ನಾವು ಯಾವಾಗಲಾದರೂ ಸಮುದ್ರ ಇದ್ದಕ್ಕಿದ್ದಂತೆ ಅಸಾಮಾನ್ಯವಾಗಿ ಹಿಂದಕ್ಕೆ ಹೋಗುವುದನ್ನು ನೋಡಿದರೆ ಕುತೂಹಲದಿಂದ ನೋಡಬಾರದು, ಫೋಟೋ ತೆಗೆಯಬಾರದು. ತಕ್ಷಣ ಎತ್ತರದ ಸ್ಥಳಕ್ಕೆ ಓಡಬೇಕು. 1 ನಿಮಿಷದ ಸರಿಯಾದ ನಿರ್ಧಾರ ಒಂದು ಜೀವ ಉಳಿಸಬಹುದು. ಸುನಾಮಿ ಸಮುದ್ರದ ಮಧ್ಯದಲ್ಲಿ ಹುಟ್ಟುತ್ತದೆ, ಆದರೆ ಕರಾವಳಿಯಲ್ಲಿರುವ ಜನರಿಗೆ ಕೆಲವೇ ನಿಮಿಷಗಳಲ್ಲಿ ಅಥವಾ ಗಂಟೆಗಳಲ್ಲಿ ಎಚ್ಚರಿಕೆ ಸಂದೇಶ ಹೇಗೆ ಬರುತ್ತೆ? ಮೊದಲಿಗೆ ಸುನಾಮಿ ಹುಟ್ಟುವ ಮೊದಲು ಹೆಚ್ಚಿನ ಸಂದರ್ಭಗಳಲ್ಲಿ ಸಮುದ್ರದ ಕೆಳಗಡೆ ಭೂಕಂಪವಾಗುತ್ತದೆ. ಆ ಭೂಕಂಪವನ್ನು ಜಗತ್ತಿನಾದ್ಯಂತ ಇರುವ ಭೂಕಂಪ ಮಾಪಕ ಎಂಬ ಸಾಧನಗಳು ಕೆಲವೇ ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುತ್ತವೆ. ಆದರೆ ಭೂಕಂಪವಾಗಿದೆ ಅಂದರೆ ಪ್ರತಿ ಸಲವೂ ಸುನಾಮಿ ಬರುತ್ತದೆ ಅಂತ ಅಲ್ಲ. ಅದಕ್ಕಾಗಿಯೇ ವಿಜ್ಞಾನಿಗಳು ಭೂಕಂಪದ ಸ್ಥಳ, ಆಳ ಮತ್ತು ತೀವ್ರತೆಯನ್ನು ಮೊದಲು ಪರಿಶೀಲಿಸುತ್ತಾರೆ. ನಂತರ ಸಮುದ್ರದ ಮಧ್ಯಭಾಗದಲ್ಲಿ ವಿಶೇಷ ಸುನಾಮಿ ಬಾಯ್ಸ್ ತೇಲುತ್ತಿರುತ್ತವೆ. ಅವುಗಳಿಂದ ಸಮುದ್ರದ ತಳದಲ್ಲಿ ಒತ್ತಡವನ್ನು ಅಳೆಯುವ ಸಾಧನಗಳು ಇರುತ್ತವೆ. ಅವು ಏನು ಮಾಡ್ತವೆ? ಸುನಾಮಿ ಅಲೆ ಅವುಗಳ ಕೆಳಗಿನಿಂದ ಹಾದು ಹೋದರೆ ಸಮುದ್ರದ ಒತ್ತಡದಲ್ಲಿ ಬಹಳ ಸಣ್ಣ ಬದಲಾವಣೆ ಉಂಟಾಗುತ್ತದೆ. ಆ ಸಾಧನ ಈ ಮಾಹಿತಿಯನ್ನು ಉಪಗ್ರಹದ ಮೂಲಕ ತಕ್ಷಣ ಎಚ್ಚರಿಕೆ ಕೇಂದ್ರಗಳಿಗೆ ಕಳಿಸುತ್ತದೆ. ನಂತರ ವಿಜ್ಞಾನಿಗಳು ಕಂಪ್ಯೂಟರ್ ಮಾದರಿಗಳ ಸಹಾಯದಿಂದ ಯಾವ ದೇಶಕ್ಕೆ ಎಷ್ಟು ಸಮಯದಲ್ಲಿ ಎಷ್ಟು ಎತ್ತರದ ಅಲೆ ಇರಬಹುದು ಎಂದು ಅಂದಾಜು ಮಾಡುತ್ತಾರೆ. ನಂತರ ಸರ್ಕಾರಗಳು SMS, ರೇಡಿಯೋ, TV, ಸೈರನ್ ಮೂಲಕ ಜನರಿಗೆ ಎಚ್ಚರಿಕೆ ನೀಡುತ್ತಾರೆ. ಒಂದು ಆಶ್ಚರ್ಯದ ವಿಷಯ, ಇಂದಿನ ತಂತ್ರಜ್ಞಾನದಿಂದ ಕೆಲವು ದೇಶಗಳಿಗೆ ಸುನಾಮಿ ತಲುಪುವುದರ ಮೊದಲೇ ಗಂಟೆಗಳ ಮುಂಚೆಯೇ ಎಚ್ಚರಿಕೆ ನೀಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಸಾವಿರಾರು ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗಲು ಸಮಯ ಸಿಗುತ್ತದೆ. ಡಿಸೆಂಬರ್ 26, 2004 ಸಾಮಾನ್ಯ ಭಾನುವಾರ. ಅನೇಕ ಜನರು ಸಮುದ್ರ ತೀರದಲ್ಲಿ ರಜೆಯನ್ನು ಆನಂದಿಸುತ್ತಿದ್ದರು. ಯಾರಿಗೂ ಗೊತ್ತಿರಲಿಲ್ಲ ಕೆಲವೇ ನಿಮಿಷಗಳಲ್ಲಿ ಇತಿಹಾಸದಲ್ಲೇ ಅತ್ಯಂತ ಭೀಕರ ಪ್ರಕೃತಿ ವಿಕೋಪಗಳಲ್ಲಿ ಒಂದನ್ನು ಅವರು ಎದುರಿಸಲಿದ್ದಾರೆ ಎಂದು. ಬೆಳಗ್ಗೆ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದ ಸಮುದ್ರದ ಕೆಳಗಡೆ ಅತ್ಯಂತ ಪ್ರಬಲ ಭೂಕಂಪ ಸಂಭವಿಸಿತ್ತು. ಅದರ ತೀವ್ರತೆ 9.1ರಿಂದ 9.3 ಮ್ಯಾಗ್ನಿಟ್ಯೂಡ್. ಇದು ಇದುವರೆಗೆ ದಾಖಲಾಗಿರುವ ಅತ್ಯಂತ ಶಕ್ತಿಶಾಲಿ ಭೂಕಂಪಗಳಲ್ಲಿ ಒಂದಾಗಿದೆ. ನಂತರ ಸಮುದ್ರದ ತಳಭಾಗ ಹಠಾತ್ ಮೇಲಕ್ಕೆ ಚಲಿಸಿತು. ಅದರೊಂದಿಗೆ ಅಪಾರ ಪ್ರಮಾಣದ ನೀರು ಚಲಿಸಲು ಆರಂಭಿಸಿತು. ಆ ನೀರೇ ಸುನಾಮಿಯಾಗಿ ಎಲ್ಲ ದಿಕ್ಕುಗಳಿಗೂ ಹರಡಿತು. ಕೆಲವೇ ಗಂಟೆಗಳಲ್ಲಿ ಅಲೆಗಳು ಇಂಡೋನೇಷ್ಯಾ, ಥೈಲ್ಯಾಂಡ್, ಶ್ರೀಲಂಕಾ, ಭಾರತ, ಮಾಲ್ಡೀವ್ಸ್ ಮತ್ತು ಆಫ್ರಿಕಾದ ಕೆಲವು ಕರಾವಳಿ ಪ್ರದೇಶಗಳಿವರೆಗೂ ತಲುಪಿದವು. ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ದೇಶಗಳಿಗೂ ಅದರ ಪರಿಣಾಮ ಮುಟ್ಟಿತು. ಭಾರತದಲ್ಲಿ ತಮಿಳುನಾಡು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಂಧ್ರ ಪ್ರದೇಶ, ಕೇರಳ ಮತ್ತು ಕೆಲವು ಇತರ ಕರಾವಳಿ ಪ್ರದೇಶಗಳು ತೀವ್ರವಾಗಿ ಹಾನಿಗೊಳಗಾದವು. ಸಾವಿರಾರು ಕುಟುಂಬಗಳು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವು. ಆ ದುರಂತದ ನಂತರ ಜಗತ್ತು ಒಂದು ದೊಡ್ಡ ಪಾಠ ಕಲಿತು. ಅನೇಕ ದೇಶಗಳು ಸುನಾಮಿ ವಾರ್ನಿಂಗ್ ಸಿಸ್ಟಮ್ಸ್, ಓಷನ್ ಬಾಯ್ಸ್, ಎಮರ್ಜೆನ್ಸಿ ಅಲರ್ಟ್ ಸಿಸ್ಟಮ್ಸ್ ಅನ್ನು ಅಭಿವೃದ್ಧಿಪಡಿಸಿದವು. ಇಂದು 2004ಗಿಂತ ಜಗತ್ತು ಹೆಚ್ಚು ಸಿದ್ಧವಾಗಿದೆ. ಸುನಾಮಿ ಪ್ರಕೃತಿಯ ಕೋಪವಲ್ಲ, ಅದು ಭೂಮಿಯ ಒಳಗಡೆ ನಡೆಯುವ ಸಹಜ ಪ್ರಕ್ರಿಯೆಯ ಒಂದು ಪರಿಣಾಮ. ಪ್ರಕೃತಿ ನಮ್ಮ ಶತ್ರುವಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವುದು, ಅದನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ. ಪ್ರಕೃತಿಯನ್ನು ನಾವು ಗೆಲ್ಲಲು ಸಾಧ್ಯವಿಲ್ಲ, ಆದರೆ ಜ್ಞಾನದಿಂದ ಅದನ್ನು ಅರ್ಥ ಮಾಡಿಕೊಳ್ಳಬಹುದು, ಸಿದ್ಧತೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ಅರಿವಿನಿಂದ ಇತರರ ಜೀವವನ್ನು ಉಳಿಸಬಹುದು. ಇದೇ ವಿಜ್ಞಾನದ ನಿಜವಾದ ಉದ್ದೇಶ. ಸಮುದ್ರ ನಮಗೆ ಆಹಾರ ಕೊಡುತ್ತದೆ, ಮಳೆ ಕೊಡುತ್ತದೆ, ಜೀವನ ಕೊಡುತ್ತದೆ. ಆದರೆ ಅದರ ಶಕ್ತಿಯನ್ನು ಎಂದಿಗೂ ತಗ್ಗಾಗಿ ಅಂದಾಜಿಸಬೇಡಿ. ಪ್ರಕೃತಿಯನ್ನು ಪ್ರೀತಿಸಿ, ಪ್ರಕೃತಿಯನ್ನು ಗೌರವಿಸಿ, ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಿ. ಈ ಸುನಾಮಿ ಸರಣಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಒಂದು ವಿಜ್ಞಾನ ಮಾಹಿತಿ ಒಂದು ದಿನ ಯಾರಾದರೊಬ್ಬರ ಜೀವವನ್ನು ಉಳಿಸಬಹುದು. ಮುಂದಿನ ಸರಣಿಯಲ್ಲಿ ಮತ್ತೊಂದು ಅದ್ಭುತ ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ. ಅಷ್ಟರವರೆಗೆ ಕುತೂಹಲವಿರಲಿ, ಕಲಿಕೆ ಮುಂದುವರೆಯಲಿ. ಧನ್ಯವಾದಗಳು. ನಮಸ್ಕಾರ.